ಈಗ ಒಂದಷ್ಟು ಹೇಳಲು ಬರ್ತಿಲ್ಲ, ಯಾಕಂತಂದರೆ ಹೇಳೋಕ್ಕಾಗ್ತು ದಯವಿಟ್ಟು ಅದು ಇದಲ್ಲ. ಈಗ ಏನಾಗ್ತು, ಪ್ರೈವೇಟ್ ತಗೊಂಬೇಕಾದ್ರೆ ಲೆಕ್ಕಕ್ಕೆ ಒಂದು ಲೆಕ್ಕ ಇಲ್ದೇನೋ ಒಂದು ಆಗಿತ್ತು. ನಾವು ಸಂಸ್ಥೆ ತಗೊಬೇಕಾದ್ರೆ ಎಲ್ಲದೂ ಲೆಕ್ಕಕ್ಕೆ ಬರೋಕ್ಕಾಗ್ತು. ಆ ರೀತಿಯಿಂದ ಆಗಿದ್ದನ್ನು ತೆಗೆದು ಇವು ದುಡ್ಡು ಆ್ಯಕ್ಚುಯಲ್ ವಿಷಯ ಗೊತ್ತಿದ್ಕೊಂಡು ಸುಳ್ಳೆ ಕೇಸ್ ಆಗೋದು, ಅದಕ್ಕೆ ಯಾರಂತ ನಾವು ಏನು ಗೊತ್ತಿದ್ಕೊಂಡು ಮಾಡಿದ್ದಕ್ಕೆ ಏನು ಗೊತ್ತಿಲ್ಲ. ಮತ್ತು ಇದರೊಳಗೆ ನಾನು ಮತ್ತೊಂದು ಸ್ಪಷ್ಟಪಡಿಸಿದೆ ಅಂತಂದರೆ, ನನಗೆ ಯಾವುದೂ ಒಂದು ಸಂಸ್ಥೆ ಯಾವುದು ಹಾಳಾಗಿಲ್ಲ, ಸಂಸ್ಥೆ ಹಾಳು ಮಾಡುವಂಥ ಒಂದು ಕ್ರಿಯೇಷನ್ನು ನಂಗೆ ಮಾಡಿದ್ದಿಲ್ಲ. ಸಂಸ್ಥೆ ನಂಗೆ ಆಗಸ್ಟ್ 31 ನಿಮಗೆ ಹಾಂ ಏನಿದ್ದ ಅದ್ರ ಬ್ಯಾಲೆನ್ಸ್ ಶೀಟ್ ಆ 31 ಏನಿತ್ತು ಅದರದ್ದು ಪಿಕ್ಚರನ್ನು ನಂಗೆ ಕೊಡ್ತೀಯ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ 6 ಕೇಸ್ ಹಾಕಿದ್ವಿ, ಆ ಕೇಸಿಗೆ ಸಂಬಂಧಪಟ್ಟು ನಂಗೆ ಸಪ್ರೇಟಾಗಿ ನಂಗೆ ಅದನ್ನು ಮುಂದೆ ಅದಕ್ಕೆ ವಿವರಣೆಯನ್ನು ಕೊಡ್ತೀಯ. ಈಗಾಗಲೇ ನಾನು ಸಬ್ಮಿಟ್ ಮಾಡಿದ್ದೆ, ನೋಡಿ ಅದರ ಬಗ್ಗೆ ಇದು ಮಾಡಿ. ಇನ್ನೂ ಬಾಕಿದು ಪ್ರವೇಶ ಹೇಳಿದ್ರು. ಯಾವಾಗ 2018 ಕಾನೂನು ಚೇಂಜ್ ಆಯಿತು ಕೋಆಪರೇಟಿವ್ ಆ್ಯಕ್ಟಲ್ಲಿ, ಅಲ್ಲಿ ಸಮಾನ ವ್ಯವಹಾರದ ಒಂದು ಕ್ಲಾಸ್ ಹಾಕೋದು 17(1) ಮತ್ತು 29(c) ಎರಡೂ ಕಡೆ. ಒಂದು ಪ್ರೈಮರಿ ಸೊಸೈಟಿಯವರು ಮತ್ತೊಂದು ಸೊಸೈಟಿ ಮಾರ್ಕೆಟಿಂಗ್ ಸೊಸೈಟಿಗೆ ಬರೋದಿದ್ರೆ, ಅವರು ಆ ಮಾರ್ಕೆಟಿಂಗ್ ಸೊಸೈಟಿ ಮಾಡುವಂಥ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ರೆ ಡಿಸ್ಕ್ವಾಲಿಫಿಕೇಶನ್ ಆಗಿದೆ. ಆ ಕಾರಣದಿಂದಲೇ ನಾವು ಈಗ 4 ಸೀಟ್ ಇದ್ದಿದ್ದನ್ನ ಪ್ರೈಮರಿ ಸೊಸೈಟಿನ 1 ಮಾಡಲಿಕ್ಕೆ ನೋಡಿ, ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಇದರಿಂದ ದೊಡ್ಡ ಲಾಬಿ ಇದೆ. ಮತ್ತೆ ನಮ್ಮ ಸಂಸ್ಥೆ ಇಷ್ಟು ವರ್ಷನೂ ತುಂಬ ಚೆನ್ನಾಗೇ ನಡ್ಕೊಂಡು ಬಂದಿದೆ. ಈಗ ಆಗಸ್ಟ್ 23 ನಾನು ಇದ್ದೆ. ಅವಾಗ ಯಾವುದೇ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಿತ್ತ ಹೇಳಿ, ರೈತರು ಹೇಳಿ. ಈಗ ಏನನ್ನು ನಡೀತಾ ಇದೆ ನೋಡಿ, ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಯಾವ ರೈತರಿಗೆ ತೊಂದರೆ ಆಗಿದೆ? ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೇನೆ, ಈಗ ಒಂದು ವೇಳೆ ಸದಸ್ಯರಿಗೆ ಅದರಿಂದ ಸರಿಯಾಗಿ ತಿಳುವಳಿಕೆ ಬರ್ತದೆ ಹೇಳಿದ್ರೆ, ಇವರು ಯಾವುದೇ ಸದಸ್ಯರು ಹೇಳಿ, ನಾವು ಅಲ್ಲಿ ಹೋಗಿ ಪ್ರಮಾಣ ಮಾಡಲಿಕ್ಕೂ ರೆಡಿ ಇದ್ದೇವೆ, ನಮ್ಮಿಂದ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ ಅಂತ. ಕ್ಲಿಯರ್. ಹಾಗಾಗಿ ತಾವು ಮಾಧ್ಯಮದವರು ಈ ವಿಷಯಗಳನ್ನು ಮನವರಿಕೆ ಮಾಡಿಕೊಂಡು ದಯವಿಟ್ಟು ಸದಸ್ಯರಿಗೆ ಸರಿಯಾದ ಮಾಹಿತಿಯನ್ನು ತಲುಪಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಆದರೂ ಕೂಡ ಇವರು ಕೇವಲ ದ್ವೇಷ ಸಾಧನೆಯಿಂದ ನಮ್ಮ ಮೇಲೆ ನಿರಂತರವಾಗಿ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಂತರದಲ್ಲಿ 2 CAಗಳನ್ನು ಕರೆಸ್ಬಿಟ್ಟು ಅವರಿಗೆ ಬೇಕಾದಂಗೆ ಬರೆಸ್ಕೊಂಡು ಆ ಬೇಸಿಸ್ ಮೇಲೆ FIRಗಳನ್ನು ಹಾಕ್ತಾ ಇದ್ದಾರೆ. ಈಗ ತಾವೇ ನೋಡ್ಬೋದು, ಇವತ್ತು ನಾನು ನನ್ನ ಸ್ಯಾಲರಿ ಅಡ್ವಾನ್ಸ್ ತಗೊಂಡಿದ್ದು ಮತ್ತೆ ಇನ್ಸೆಂಟಿವ್ ತಗೊಂಡಿದ್ದು, ಇವುಗಳ ಠರಾವುಗಳನ್ನು ಕೊಡ್ತಾ ಇದ್ದಾರೆ ನಿಮಗೆ. ಮೀನ್ ಟೈಮು ರೆಸಿಗ್ನೇಷನ್ ಬ್ಯಾಕ್ಗ್ರೌಂಡ್ ಕೂಡ ಇದು ಮಾಡಿದ್ದೇನೆ, ಯಾಕೆ ಆ ಪರಿಸ್ಥಿತಿ ಬಂತು ಅನ್ನೋದ್ರ ಬಗ್ಗೆ. ಮತ್ತು ಈವೆಂಟ್ಸ್ಗಳು, ಈ ಕ್ರೊನಾಲಜಿ ಆಫ್ ಈವೆಂಟ್ಸ್ ಯಾವ ರೀತಿ ಬಂದಿದೆ ಅನ್ನೋದ್ರ ಬಗ್ಗೆ ಇಷ್ಟಾಗಿದೆ. ನಂತರದಲ್ಲಿ ನಮ್ಮ ಮೇಲೆ ಯಾಕೆ ಪರ್ಸನಲ್ ದ್ವೇಷ ಅನ್ನೋದ್ರ ಬಗ್ಗೆ ಒಂದು ರೈಟಪ್ ನೀಡಿದೆ. ನಂತರದಲ್ಲಿ ನಾನು ಸ್ಯಾಲ್ರಿ ಅಡ್ವಾನ್ಸನ್ನು ತಗೊಂಡ ಮೇಲೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಜನರಲ್ ಮ್ಯಾನೇಜರ್ ಆಗಿ ಮುಂದುವರಿಯುವಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ಇಟ್ಟಿದ್ದೇವೆ.
ಮತ್ತೆ ನನ್ನ ರೆಸಿಗ್ನೇಷನ್ ಲೆಟರ್ ಕೂಡ ಇದೆ 2019. ಈಗ ಈ ಠರಾವುಗಳೆಲ್ಲ ತಾವು, ನಾನೀಗ ಅದ್ರ ಡಿಟೇಲ್ ಹೋಗೋದಿಲ್ಲ, ತಾವು ನಂತರದಲ್ಲಿ ಸ್ವಲ್ಪ ಪುರುಸತ್ ಮಾಡ್ಕೊಂಡು ಓದಿ, ನಿಮಗೆ ಅರ್ಥ ಆಗ್ತದೆ. ಈಗ ಕೇವಲ ದ್ವೇಷ ಸಾಧನೆಗಾಗಿ, ಅದು ಕೂಡ ನಮ್ಮಿಬ್ಬರ ಮೇಲೆ ಯಾಕೆ ಮಾಡ್ತಾ ಇದ್ದಾರೆ? ಈಗ ಫಾರ್ ಎಕ್ಸಾಂಪಲ್ ಒಂದು ಕೇಸಲ್ಲಿ ರಾಮಕೃಷ್ಣ ಅವರು ಸೂಚಕರು ಅಂತೇಳಿ ಮಾಡಿದ್ದಾರೆ. ಹಂಗೆ ಹೇಳ್ತಾ ಹೋದ್ರೆ ಈ ಠರಾವುಗಳಿಗೆ ಉಳಿದವ್ರು ಸೂಚಕರಿಲ್ವಾ? ಅವ್ರ ಮೇಲೆ ಯಾಕೆ ಮಾಡಲಿಲ್ಲ ಅಂದರೆ ಇವರ ದ್ವಂದ್ವ ನೀತಿಗೆ ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಇದೆಲ್ಲ ಸ್ಟಾರ್ಟ್ ಇವ್ರ ಹತ್ರ ವಿಚಾರ ಮಾಡ್ತಾ ಇದ್ದೆ, ಇದನ್ನ ಮಾಡಿ. ಮತ್ತು ಈ ಕೋರ್ಟು ಈಗ ಕೇಸ್ ಮಾಡಿದ್ದು ಒಳಗೊಂದು ಇದ್ದರೆ, ಕೋರ್ಟ್ ಈಗ ಕೇಸ್ ಮಾಡೋದಕ್ಕೆ ಫಸ್ಟಿಗೆ ಕೊಟ್ಟು ಹೋದವು ಯಾರು? ನನ್ನ ಮೇಲೆ 29C ಪ್ರಕಾರ ನನ್ನದೇ ಸ್ವಂತ, ಈಗ ನಿಂಗೆಲ್ಲ ಇದ್ದೆ, ಸ್ವಂತ ಅಕೌಂಟ್ ಸ್ಟೇಟ್ಮೆಂಟನ್ನು ಕೊಟ್ಟು DR ಅಲ್ಲಿ ಕೇಸ್ ದಾಖಲೆ ಮಾಡಿದ್ರು. ಕೇಸ್ ದಾಖಲೆ ಮಾಡೋದು. ಹಾಂ, ಇದು ನಂತರ ಊರು ತುಂಬ ಪಬ್ಬ ಕೇಸ್ ಹಾಕಿದ್ದಾಳೆ, ಅದು ಬೇರೆ. ಈ ಥರ ಎಲ್ಲ ಅಂದರೆ ಫಸ್ಟ್ ಶುರು ಮಾಡ್ಕೊಂಡು ಹೋಗಿದ್ದವೆ. ಎಲ್ಲಿವರೆಗೆ ಅವ್ರ ದ್ವೇಷ ಅಂದರೆ, ಈಗ ನನ್ನ ಮನೆಯವರದ್ದು ಎಲ್ಲ ಅಕೌಂಟ್ಗಳನ್ನು ಹೋಲ್ಡ್ ಮಾಡಿದ್ದಾರೆ ಅನ್ಅಫಿಷಿಯಲ್, ಮಾಡಲಿಕ್ಕೆ ಬರೋದಿಲ್ಲ. ಶಿಲ್ಪನ್ನು ಮಾಡಿ ಒಬ್ಬ ಹೊಡಿತಾ ಇದ್ದಾರೆ. ಐ ಟಿ ಓದಬೇಕು.